ಮೇಜರ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದು ಕಳೆದ ಅಂದ್ರೆ ಇದು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ ಆದ್ರೆ ಡ್ಯೂಟಿ ಡಾಕ್ಟರ್ಗಳೇ ಇಲ್ಲ. ಏನಾಗಿದೆ ಈಗ ಡಾಕ್ಟರ್ಗಳಿದ್ದಾರೆ, ಆದರೆ ಇವತ್ತು ರಜಾ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಗಳಿಗೆ ಕೆಲಸ ಮಾಡಿದ್ದಾರೆ. ಆ ಥರ ಇದ್ದರೆ ಅದೇನು ಚೆಕ್ ಮಾಡ್ತೀನಿ, ಖಂಡಿತ ನಮ್ಮ CEO ಇಲ್ಲೇ ಇದ್ದಾರೆ. ಸೊ ಡೈರೆಕ್ಟ್ ಆಯ್ತು ಒಂದು ನಿಮಿಷಪ್ಪ. ಅಡ್ಮಿನಿಸ್ಟ್ರೇಷನಲ್ಲಿ ಲ್ಯಾಬ್ಸ್ ಇದ್ದರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಅವರಿಗೆ ನಿನ್ನೆ ಯಾರಾದರೂ ಡ್ಯೂಟಿ ಡಾಕ್ಟರ್ಸು ಅಲಾಟ್ ಮಾಡಿರ್ತಾರಲ್ಲ, ಆ ಡ್ಯೂಟಿ ಡಾಕ್ಟರ್ಸ್ ಆಬ್ಸೆಂಟ್ ಇದ್ದರೆ ಅವ್ರ ಮೇಲೆ ನೋಡಿ ನೋಟಿಸ್ ಕೊಡಿ. ಯಾರು ಅಲಾಟ್ ಮಾಡಿದ್ರು ಅವ್ರು ಯಾರು MS ಮತ್ತು ಡೈರೆಕ್ಟರು ಹೆಡ್ ಕ್ವಾರ್ಟರ್ ಇರಬೇಕು, ಅವರೇ ಹೆಡ್ ಕ್ವಾರ್ಟರ್ ಇರಲ್ಲ. ಅದಕ್ಕೆ ಕಾರಣ ಅವ್ರು ಮುಂಚಿತವಾಗಿ ಅನುಮತಿ ತಗೊಂಡಿದ್ರಾ ಅಥವಾ ಬೇರೆಯವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ, ಇನ್ಚಾರ್ಜ್ ಕೊಟ್ಟವ್ರು ಇದ್ದಾರಾ, ಎಲ್ಲವನ್ನು ನಮ್ಮ CEO ಇಲ್ಲೇ ಚಾರ್ಜ್ ತಗೊಂಡಿದ್ದಾಗಲಿಂದ ಕೂಡ ಹೆಡ್ ಕ್ವಾರ್ಟರ್ ಇಲ್ಲ ಸರ್, ಇಬ್ರು ಕೂಡ. ಆಯಿತು, ಅವ್ರಿಗೆ ಸುಮ್ಮನೆ ಕ್ವಾರ್ಟರ್ ನನಗೆ ನೀವೂ ಹೇಳಿಲ್ಲ ಅಥವಾ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಈಗ ಹೇಳಿದ್ದೀರಾ. ನಿನ್ನೆ ನಡೆದದ್ದು ಮತ್ತು ಇಂದಲಿಂದನೂ ಈ ಯಾರು ಸೂಪರ್ಡೆಂಟಾ ನೀವು ಹೇಳ್ತಾ ಇರೋದು ನೋಡಿ ಅಮ್ಮ, ಈಗ ಕುಮಾರು ಬರ್ತಾರಲ್ಲ, ನೋಡಿ ಯಾರ್ಯಾರು ಇಲ್ಲೇನು ಚಾರ್ಜಲ್ಲಿದ್ದರು ಯಾರು ಇಲ್ಲ, ಮತ್ತೇನೋ ಇವರು ಒಂದು ಚಾರ್ಜ್ ತೊಗೊಂಡಿರ್ತಾವಿಂದನೂ ಇಲ್ಲ ಅಂತಾರೆ. ಅದನ್ನೆಲ್ಲ ನೋಡಿ. ಸೊ ಆ ಥರದ್ದು ಏನಾದ್ರು ಇದ್ದರೆ ಖಂಡಿತ ನನ್ನ ಮಿನಿಸ್ಟ್ರಿಗೆ ಹೇಳ್ತೀನಿ ಕ್ರಮ ತಗೊಳ್ಳೋದು. ಹಂಗಲ್ಲ ಸರ್, ಯಾಕೆಂದರೆ ಇವರು ಬಹುತೇಕ ಇಲ್ಲಿ PG ಸ್ಟೂಡೆಂಟ್ಸ್ಗಳು ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಮಾಡ್ತಾರೆ, ವಾಟ್ಸಪ್ಪಲ್ಲೇ ಟ್ರೀಟ್ಮೆಂಟ್ ನಡೀತಾ ಇರೋದು. ಯಾವ ಡಾಕ್ಟ್ರೂ ಕೂಡ ಪೇಷಂಟ್ನ ನೋಡಿ ಟ್ರೀಟ್ಮೆಂಟ್ನ ಮಾಡ್ತಾ ಇಲ್ಲ. ಎಲ್ಲ ಖಾಸಗಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಹಿಂದೆ ಆಗಿರೋ ಏನೇನು ಲ್ಯಾಪ್ಸಸ್ ಇದೆ ಅದೆಲ್ಲರ ಬಗ್ಗೆ ನಾನೇ ಖುದ್ದು ಇದನ್ನು ಸೂಪರ್ವೈಸನ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ. ಯಾಕೆಂದ್ರೆ ಸರ್ ಬಹುತೇಕ ಸರಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ. ಖಂಡಿತ ವಾರ್ಡ್ ಈಗ ನೀವೀಗ ವಿಸಿಟ್ ಕೊಟ್ಟರು ಕೂಡ ವಾರ್ಡ್ ಎಲ್ಲ ಖಾಲಿ ಇದೆ. ಇವರು ಇನ್ನೂ ಕೂಡ ನಮ್ಗೆ 100 ಬೆಡ್ ಬೇಕು 200 ಬೆಡ್ ಬೇಕು ಅಂತ ಕೇಳ್ತಾರೆ. ಅವರು ಇರೋ ವಾರ್ಡಲ್ಲೇ ಪೇಷಂಟ್ಗಳು ಆಗ್ತಲ್ಲ ಇವರು. ಖಂಡಿತ ನಾನು ಹೇಳಿದ್ನಲ್ಲ, ಸಂಪೂರ್ಣವಾದಂಥ ರೀತಿಯಲ್ಲಿ ಅದನ್ನು ಮರದಿ ತರಿಸ್ಕೊಂಡು ಆ ಥರದ್ದು ಯಾರ್ಯಾರು ಅದಕ್ಕೆ ಪನಿಷ್ಮೆಂಟ್ಗೆ ಇರ್ತಾರೋ ಅವ್ರ ಮೇಲೆ ಪನಿಷ್ಮೆಂಟ್. ಕಾವೇರಿ ಆರತಿಗೆ ರೈತರು ವಿರೋಧ ಮಾಡ್ತಾರೆ. ಕಾವೇರಿ ಆರತಿ ಬಗ್ಗೆ ಅವ್ರು ತಿಳ್ಕೊಂಡಂಗೆ ತಪ್ಪು ಕಲ್ಪನೆ ನಮ್ಮ ರೈತರಿಗೆ ಬಂದಿದೆ. ಅವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಯಾವುದೇ ಥರದ ತೊಂದರೆ ಆಗಲ್ಲ. ಇದೊಂದು ಐತಿಹಾಸಿಕವಾದಂಥ ಧಾರ್ಮಿಕವಾದಂಥ ಒಂದು ತೀರ್ಮಾನ. ನಾವು ಗಂಗಾ ಆರತಿಗೆ ಎಷ್ಟು ಪ್ರಸಿದ್ಧವಾದಂಥ ಇವತ್ತವರೆಗೂ ಇಡೀ ದೇಶದ ಜನ ಅಂತಾರಾಷ್ಟ್ರದಿಂದ ಬರ್ತಾರೋ ಅದೇ ರೀತಿ ಇಲ್ಲೂ ಸಹ ಬರ್ತಕ್ಕಂಥ ಮೈಸೂರು ದಸರಾಕ್ಕಿರ್ಬೋದು ಮತ್ತು ಮೈಸೂರಿನಲ್ಲಿ ನಮ್ಮ KRS ನೋಡ್ಲಿಕ್ಕೆ ಬರ್ತಕ್ಕಂಥವ್ರು ಎಲ್ರಿಗೂ ಸಹ ಈ ಕಾವೇರಿ ಆರತಿನ ಮಾಡಬೇಕು ಅನ್ನೋ ಉದ್ದೇಶ, ಸದುದ್ದೇಶ. ಇದನ್ನು ಒಂದು ದಿವಸ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾಧಿಕಾರಿಗಳು ಸಹ ಅದ್ರ ಗಮನಕ್ಕೆ ತಂದಿದ್ದಾರಂತೆ. ಬಿಡುಗಡೆ ಮಾಡಿದ್ದಾರೆ, ಅದನ್ನು ನಾಲಿಗೆ ಹಾಕಿ ತಪ್ಪ ಅವ್ರವ್ರ ಇಚ್ಛೆ ಅವ್ರವ್ರಿಗೆ ಸರಿ ಅನಿಸ್ತದೆ. ನಾನು ತಪ್ಪು ಅಂತ ಹೇಳಲ್ಲ. ಒಬ್ಬರಿಗೆ ಇದು ಸರಿ ಅಂತ ಸರ್ಕಾರ ಅದನ್ನು ಮಾಡುತ್ತೆ, ಇದನ್ನು ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.